ಕೂದಲಿನ ಸಮಸ್ಯೆಗೆ ಈ ಎಣ್ಣೆಯಲ್ಲಿದೆ ಪರಿಹಾರ. ಮನೆಯಲ್ಲೇ ಹೀಗೆ ಎಣ್ಣೆ ತಯಾರಿಸಿ. ತಲೆ ತುಂಬ ಕೂದಲು ಇದ್ದರೇನೆ ನೋಡೋದಕ್ಕೆ ಚಂದ. ಅನೇಕರಲ್ಲಿ ಕೂದಲು ಉದುರುವುದು, ಬಿಳಿ ಕೂದಲಿನ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮಾರುಕಟ್ಟೆಯಲ್ಲಿ ಸಿಗುವ ಉತ್ಪನ್ನಗಳನ್ನು ಬಳಸುವುದೇ ಹೆಚ್ಚು. ಈ ಎರಡು ಪದಾರ್ಥಗಳನ್ನು ಒಟ್ಟಿಗೆ ಬಳಸಿ ತಯಾರಿಸಿ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲಿನ ಬೆಳವಣಿಗೆಗೆ ನೈಸರ್ಗಿಕವಾಗಿ ಪರಿಹಾರ ಸಿಗುತ್ತದೆ. ಕೂದಲಿನ ಆರೈಕೆಗೆ ಮನೆಯಲ್ಲೇ ಎಣ್ಣೆ ತಯಾರಿಸುವ ಸರಳ ವಿಧಾನ ಇಲ್ಲಿದೆ. ಎಣ್ಣೆ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: 1-2 ಮಧ್ಯಮ ಗಾತ್ರದ ಈರುಳ್ಳಿ, 2 ಚಮಚ ಮೆಂತ್ಯ, ಅರ್ಧ ಕಪ್ ತೆಂಗಿನ ಎಣ್ಣೆ ಅಥವಾ ಆಲಿವ್ ಎಣ್ಣೆ. ಎಣ್ಣೆ ತಯಾರಿಸುವ ವಿಧಾನ: ಈರುಳ್ಳಿ ರಸವನ್ನು ತಯಾರಿಸಿ. ಮೊದಲಿಗೆ ಈರುಳ್ಳಿಯಿಂದ ರಸವನ್ನು ತಯಾರಿಸಿಕೊಳ್ಳಿ. ಒಂದು ದೊಡ್ಡ ಈರುಳ್ಳಿ ಅಥವಾ 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಿಪ್ಪೆ ಸುಲಿದು ಸಣ್ಣದಾಗಿ ಕತ್ತರಿಸಿಕೊಳ್ಳಿ. ಇದನ್ನು ನುಣ್ಣಗೆ ರುಬ್ಬಿ ರಸ ತೆಗೆದು ಸೋಸಿ ಇಟ್ಟುಕೊಳ್ಳಿ. ಮೆಂತ್ಯ ಬೀಜದ ಪೇಸ್ಟ್ ತಯಾರಿಸಿ. ಮೆಂತ್ಯ ಬೀಜದ ಪೇಸ್ಟ್ ತಯಾರಿಸಲು 2 ಚಮಚ ಮೆಂತ್ಯ ಬೀಜಗಳನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಡಬೇಕು. ಹೀಗೆ ನೆನೆಸುವುದರಿಂದ ಬೀಜಗಳು ಮೃದುವಾಗುತ್ತವೆ. ಈ ಮೆಂತ್ಯ ಬೀಜಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನಯವಾಗಿ ರುಬ್ಬಿಕೊಳ್ಳಿ. ಈ ಪೇಸ್ಟ್ ತಯಾರಿಸಲು ರುಬ್ಬುವಾಗ ಸ್ವಲ್ಪ ನೀರು ಸೇರಿಸಿಕೊಳ್ಳಿ. ಎಣ್ಣೆಯನ್ನು ಬಿಸಿ ಮಾಡಿ. ನಿಮ್ಮ ಕೂದಲಿಗೆ ಸರಿ ಹೊಂದುವ ಆಲಿವ್ ಅಥವಾ ತೆಂಗಿನ ಎಣ್ಣೆ ಬಳಸಬಹುದು. ಒಂದು ಸಣ್ಣ ಬಾಣಲೆಗೆ ಅರ್ಧ ಕಪ್ ತೆಂಗಿನ ಎಣ್ಣೆ ಹಾಕಿ ಕಡಿಮೆ ಉರಿಯಲ್ಲಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾಗುತ್ತಿದ್ದಂತೆ ರುಬ್ಬಿದ ಮೆಂತ್ಯ ಪೇಸ್ಟ್ ಎಣ್ಣೆಗೆ ಸೇರಿಸಿಕೊಳ್ಳಿ. ಮಧ್ಯಮ ಉರಿಯಲ್ಲಿ 10 ನಿಮಿಷಗಳ ಕಾಲ ಕುದಿಯಲು ಬಿಡಿ. ಆಗಾಗ ಕೈಯಾಡಿಸುತ್ತಾ ಇರಿ. ಎಣ್ಣೆ ಮತ್ತು ಮೆಂತ್ಯ ಮಿಶ್ರಣ ಕುದಿದ ಬಳಿಕ ಈರುಳ್ಳಿ ರಸವನ್ನು ಎಣ್ಣೆಗೆ ಸೇರಿಸಿ ಮತ್ತೆ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಕುದಿಸಿಕೊಳ್ಳಿ. ತಣ್ಣಗಾದ ಬಳಿಕ ಗಾಜಿನ ಬಾಟಲಿಗೆ ಎಣ್ಣೆಯನ್ನು ಸೋಸಿ ಶೇಖರಿಸಿಡಿ. ಕೂದಲಿಗೆ ಎಣ್ಣೆಯನ್ನು ಹೀಗೆ ಬಳಸಿ: ನೆತ್ತಿಯ ಮಸಾಜ್: ಎಣ್ಣೆ ಹಚ್ಚಿ ರಾತ್ರಿ ಇಡೀ ಬಿಡಿ. ವಾರಕ್ಕೆ 2-3 ಬಾರಿ ಎಣ್ಣೆ ಹಚ್ಚಿ.